ಡಿಸ್ಕ್ ಟಿವಿ ರೆಡಿ ಮಾಡಲು ಬಂದ ಹುಡುಗ ಗೃಹಿಣಿಗೆ ಮಾಡಿದ್ದೇನು. ಈಕೆಯ ಹೆಸರು ಪಲ್ಲವಿ. ಇವರ ಅಪಾರ್ಟ್ಮೆಂಟ್ನ ವಾಚ್ಮ್ಯಾನ್ ಬಹದ್ದೂರ್ ಈಕೆಯ ಬಾಗಿಲು ಬಳಿ ಬಂದು, ಮೇಡಮ್, ನಾನು ತುಂಬ ಕಷ್ಟದಲ್ಲಿದ್ದೇನೆ, ನನಗೆ 10,000 ಹಣ ಬೇಕು ಎಂದು ಕೇಳುತ್ತಾನೆ. ಆಗ ಪಲ್ಲವಿ ಸರಿ ಎಂದು ಹಣ ತೆಗೆದುಕೊಂಡು ಬರುತ್ತಾಳೆ. ಆಗ ಹಣ ಕೊಡುವ ಮುನ್ನ, ಈ ಹಣ ನಿನಗೆ ಬೇಕಾದರೆ ಫ್ರೀಯಾಗಿ ಕೊಡುತ್ತೇನೆ, ಆದರೆ ನಾನು ಕೇಳಿದ ಕೆಲಸ ಮಾಡಬೇಕು ಎಂದು ವಾಚ್ಮ್ಯಾನ್ ಅನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ. ನಾನು ತುಂಬ ದಿನದಿಂದ ನಿನ್ನನ್ನು ಇಷ್ಟಪಡುತ್ತಿದ್ದೇನೆ. ನನ್ನ ಗಂಡ ಕೂಡ ಊರಿನಲ್ಲಿ ತಿಂಗಳ ಪೂರ್ತಿ ಇರುವುದಿಲ್ಲ. ನೀನು ನನ್ನನ್ನು ಖುಷಿಪಡಿಸಲು ಎಂದು ಕೇಳುತ್ತಾಳೆ. ಆಗ ಬಹದ್ದೂರ್ ಆಸೆಯಿಂದ ಈಕೆಯ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಆಕೆ ಇವನನ್ನು ಎಲ್ಲ ಕಡೆ ಆಟ ಆಡಿಸಿ ಬೆಡ್ ಮೇಲೆ ಹೋಗಿ ಕರೆಯುತ್ತಾಳೆ. ನಂತರ ಅಲ್ಲಿಗೂ ಕೂಡ ಬಹದ್ದೂರ್ ಹೋಗಿ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಇದೆಲ್ಲ ಬಹದ್ದೂರ್ ಬಾಗಿಲ ಬಳಿ ನಿಂತು ಕನಸು ಕಂಡಿರುತ್ತಾನೆ. ಆಗ ಬಂದ ಪಲ್ಲವಿ ಎಚ್ಚರಿಸಿ ಅವನಿಗೆ ಹಣ ಕೊಟ್ಟು ಕಳಿಸುತ್ತಾಳೆ. ಸ್ವಲ್ಪ ದಿನದ ನಂತರ ಟಿವಿ ನೋಡಲು ಆನ್ ಮಾಡಿದಾಗ ಕೇಬಲ್ ಬರುತ್ತಾ ಇರುವುದಿಲ್ಲ. ನಂತರ ಅವಳು ಕೇಬಲ್ ಟಿವಿ ಆಪರೇಟರ್ಗೆ ಕರೆ ಮಾಡಿ ಸರಿ ಮಾಡಿಕೊಡಲು ಹೇಳುತ್ತಾಳೆ. ಆಗ ಅವರು, ರಾಜು ಎಂಬ ವ್ಯಕ್ತಿ ನಿಮ್ಮ ಮನೆಗೆ ಸರಿ ಮಾಡುತ್ತಾರೆ ಎಂದು ಹೇಳುತ್ತಾರೆ. ನಂತರ ರಾಜು ಸೆಕ್ಯೂರಿಟಿ ಗಾರ್ಡ್ ಬಳಿ ಬಂದು, ಪಲ್ಲವಿಯ ಮನೆ ಯಾವುದು ಎಂದು ಕೇಳುತ್ತಾನೆ. ಆಗ ಅವನು, ಅಲ್ಲಿ ಹೋದರೆ ಹುಷಾರಾಗಿರೋದು, ಏನಾದರೂ ತಪ್ಪು ಮಾಡಿದರೆ ನಿನ್ನ ಕೇಬಲ್ ನಾನು ಕಟ್ ಮಾಡುತ್ತೇನೆ ಎಂದು ವಾಚ್ಮ್ಯಾನ್ ಹೆದರಿಸುತ್ತಾನೆ. ನಂತರ ಒಳಗೆ ಬಂದ ರಾಜು ತನ್ನ ಪರಿಚಯ ಮಾಡಿಕೊಂಡು ಟಿವಿಯನ್ನು ಚೆಕ್ ಮಾಡುತ್ತಾನೆ. ಅದೇ ಸಮಯದಲ್ಲಿ ಪಲ್ಲವಿ ಕೂಡ ನಿಮಗೆ ಟೀ ತಂದು ಕೊಡುತ್ತೇನೆ ಎಂದು ಮಾಡಿಕೊಂಡು ಬರುತ್ತಾಳೆ. ಬರುವಷ್ಟರಲ್ಲಿ ಟಿವಿ ಕೇಬಲ್ ರೆಡಿಯಾಗಿರುತ್ತದೆ. ನಂತರ ಹಣ ಬೇಡ ಮೇಡಮ್, ನೀವು ಟೀ ಕೊಟ್ಟರೆ ಅಷ್ಟೇ ಸಾಕು ಎಂದು ಕೇಳುತ್ತಾನೆ. ನಂತರ ಅವನನ್ನು ಬೆಡ್ ಮೇಲೆ ಕುಳಿತುಕೊಳ್ಳಲು ಹೇಳುತ್ತಾಳೆ. ಆಗ ಅವನು ಇವಳು ಗಂಡನ ಬಗ್ಗೆ ಕೇಳಿದಾಗ, ನನ್ನ ಗಂಡ ಯಾವಾಗಲೂ ತಿಂಗಳ ಪೂರ್ತಿ ಹೊರಗಡೆ ಕೆಲಸ ಮಾಡುತ್ತಾರೆ, ನನ್ನ ಕಷ್ಟ ಸುಖ ವಿಚಾರಿಸುವುದಿಲ್ಲ ಎಂದು ಹೇಳುತ್ತಾಳೆ. ನನ್ನ ಅವಶ್ಯಕತೆ ಕೂಡ ಪೂರೈಸುವುದಿಲ್ಲ ಎಂದು ಹೇಳಿದಾಗ ರಾಜು, ಮೇಡಮ್, ನೀವೇನು ಯೋಚಿಸಬೇಡಿ, ಇಷ್ಟ ಸುಂದರವಾಗಿರುವ ಪತ್ನಿಯನ್ನು ಯಾರು ತಾನೇ ಬೇಸರ ಮಾಡುತ್ತಾರೆ. ಆದರೂ ನೀವು ನನ್ನ ನಂಬರನ್ನು ಇಟ್ಟುಕೊಂಡಿರಿ, ನಿಮಗೆ ಏನೇ ಅವಶ್ಯಕತೆ ಇದ್ದರೂ ಕರೆ ಮಾಡಿ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಪಲ್ಲವಿಗೆ ಶಾಕ್ ಆಗುತ್ತದೆ. ನಂತರದ ಪಲ್ಲವಿಯ ಗೆಳತಿ ರಿಯಾ ಕರೆ ಮಾಡಿ, ನಾನು ನಿನ್ನ ಜೊತೆ ಮಾತನಾಡಬೇಕು ಎಂದು ಹೇಳುತ್ತಾಳೆ. ನಂತರ ಅವರು ಭೇಟಿ ಮಾಡುತ್ತಾರೆ. ಆಗ ರಿಯಾ, ನನ್ನ ಮದುವೆಯಾಗಿ 1 ವರ್ಷವಾಗಿದೆ, ಆದರೆ ನನ್ನ ಗಂಡ ನನ್ನನ್ನು ಖುಷಿಪಡಿಸುವುದಿಲ್ಲ, ಯಾವಾಗಲೂ ನನ್ನಿಂದ ದೂರ ಇರುತ್ತಾನೆ ಎಂದು ಹೇಳುತ್ತಾಳೆ. ನಿನ್ನ ಗಂಡ ಏನು ಕೆಲಸ ಮಾಡುತ್ತಾರೆ ಎಂದು ಪಲ್ಲವಿ ಹೇಳುತ್ತಾಳೆ. ಆಗ ರಿಯಾ, ನನ್ನ ಗಂಡ ಕೇಬಲ್ ಆಪರೇಟರ್ ಎಂದು ಹೇಳುತ್ತಾಳೆ. ಆಗ ಪಲ್ಲವಿ ಅವನ ಫೋಟೋವನ್ನು ಮೊಬೈಲ್ನಲ್ಲಿ ನೋಡುತ್ತಾಳೆ. ಆಗ ಆಕೆಗೆ ಅವನೇ ಕೇಬಲ್ ರಾಜು ಅಂತ ಅರ್ಥವಾಗುತ್ತದೆ. ಆಗ ಆಕೆ, ನಾನು ನಿನ್ನ ಸಮಸ್ಯೆಯನ್ನು ಸರಿ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ನಂತರ ಪಲ್ಲವಿ ರಿಯಾಳನ್ನು ಕರೆದುಕೊಂಡು ಒಂದು ಹೋಟೆಲ್ ರೂಮ್ ಮಾಡುತ್ತಾಳೆ. ಅಲ್ಲಿಂದ ರಾಜುಗೆ ಕರೆ ಮಾಡಿ, ನೀವು ನನ್ನ ಗಂಡ ಕೊಡುವುದಾದರೆ ಈಗಲೇ ಬನ್ನಿ, ನಾನು ಕೇಳಿರುವ ಅಡ್ರೆಸ್ಗೆ ಎಂದು ಹೇಳುತ್ತಾಳೆ. ರಾಜು ತಕ್ಷಣ ಒಪ್ಪಿಕೊಂಡು ಹೊರಡುತ್ತಾನೆ. ಇತ್ತ ನಾವಿಬ್ಬರು ಏನು ಮಾಡಬೇಕು ಎಂದು ಪಲ್ಲವಿ ರಿಯಾಗೆ ಹೇಳಿಕೊಡುತ್ತಾಳೆ. ರಾಜು ಬಂದ ಕೂಡಲೇ ಪಲ್ಲವಿ ಅವನನ್ನು ಬರಮಾಡಿಕೊಳ್ಳುತ್ತಾಳೆ. ನಂತರ, ನಾವಿಬ್ಬರು ಪ್ರೀತಿ ಮಾಡುವುದನ್ನು ನೀನು ನೋಡಬಾರದು, ಅದಕ್ಕಾಗಿ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟುತ್ತೇನೆ ಎಂದು ಹೇಳುತ್ತಾಳೆ. ಆಗ ರಾಜು ಕೂಡ, ಆಯಿತು, ಆದರೆ ನಾನು ತಂದಿರುವ ಬಟ್ಟೆಯನ್ನು ನೀವು ಹಾಕಿಕೊಳ್ಳಬೇಕು ಎಂದು ಒಂದು ಶಾರ್ಟ್ ಡ್ರೆಸ್ಸನ್ನು ಕೊಡುತ್ತಾನೆ. ಪಲ್ಲವಿ ಸರಿ ಎಂದು ಒಪ್ಪಿಕೊಂಡು ಅವನ ಕಣ್ಣಿಗೆ ಒಂದು ಬಟ್ಟೆಯನ್ನು ಕಟ್ಟುತ್ತಾನೆ. ನಂತರ ಬಟ್ಟೆಯನ್ನು ಅವನ ಪತ್ನಿ ರಿಯಾಗೆ ಹಾಕಿಸಿ ಬೆಡ್ರೂಮಿಗೆ ಕಳಿಸುತ್ತಾಳೆ. ಆಗ ರಾಜು ಆಕೆಯನ್ನು ಪಲ್ಲವಿ ಎಂದುಕೊಂಡು ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖವನ್ನು ಕಾಣುತ್ತಾನೆ. ಪಲ್ಲವಿ ಆಚೆ ಕುಳಿತುಕೊಂಡು ಕಾಯ್ತಾ ಇರುತ್ತಾಳೆ. ಎಲ್ಲ ಮುಗಿದ ಮೇಲೆ ರಿಯಾ ಫೋನ್ ಮಾಡಿ ಪಲ್ಲವಿಯನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತಾಳೆ. ಆಗ ಪಲ್ಲವಿ, ನಾನು ಈಗ ವಾಶ್ರೂಮ್ಗೆ ಹೋಗಬೇಕು, ಅಲ್ಲಿಯ ತನಕ ನಿನ್ನ ಕಣ್ಣಿನ ಬಟ್ಟೆ ಬಿಚ್ಚಬೇಡ ಎಂದು ರಾಜುವಿಗೆ ಹೇಳುತ್ತಾಳೆ. ನಂತರ ರಿಯಾಳನ್ನು ಅಲ್ಲಿಂದ ಕಳಿಸಿ ಆ ಶಾರ್ಟ್ ಡ್ರೆಸ್ಸನ್ನು ಪಲ್ಲವಿ ಹಾಕಿಕೊಂಡು ಅವನ ಕಣ್ಣಿನ ಬಟ್ಟೆಯನ್ನು ತೆಗೆಯುತ್ತಾಳೆ. ನಾನು ಹೇಗೆ ಕಾಣುತ್ತೇನೆ ಎಂದು ಕೇಳುತ್ತಾಳೆ. ಆಗ ರಾಜು ಸೂಪರ್ ಎಂದು ಹೇಳುತ್ತಾನೆ. ನನ್ನ ಜೊತೆ ಖುಷಿ ಪಟ್ಟಿದ್ದು ಹೇಗಿತ್ತು ಎಂದು ಕೇಳುತ್ತಾಳೆ. ಆಗ ರಾಜು, ನಾನು ಪತ್ನಿಯೊಂದಿಗೆ ಆನಂದ ಪಟ್ಟೆ, ಆ ರೀತಿ ಅನಿಸುತ್ತದೆ ಎಂದು ಹೇಳುತ್ತಾನೆ. ಆಗ ಪಲ್ಲವಿ, ಹಾಗಾದರೆ ನೀನು ನನಗೆ ಒಂದು ಮಾತು ಕೊಡು, ನೀನು ನನಗೆ ಇಂದು ಕೊಟ್ಟಂತೆ ಪ್ರತಿದಿನ ನಿನ್ನ ಪತ್ನಿಗೆ ಖುಷಿಪಡಿಸಬೇಕು, ಆಕೆಯ ಹಕ್ಕನ್ನು ಕಿತ್ತುಕೊಳ್ಳಬಾರದು ಎಂದು ಹೇಳುತ್ತಾಳೆ. ಆಗ ರಾಜು ಕೂಡ ಆಯಿತು ಮೇಡಮ್ ಎಂದು ಪ್ರಾಮಿಸ್ ಮಾಡುತ್ತಾನೆ. ಆಗ ಅವನನ್ನು ಅಲ್ಲಿಂದ ಹೋಗಲು ಪಲ್ಲವಿ ಹೇಳುತ್ತಾಳೆ. ನಂತರ ಅಲ್ಲಿಗೆ ರಿಯಾ ಬರುತ್ತಾಳೆ. ಆಗ ರಿಯಾ ಪಲ್ಲವಿಗೆ ಥ್ಯಾಂಕ್ಸ್ ಹೇಳುತ್ತಾಳೆ. ನನ್ನಿಂದ ನನ್ನ ಮನೆ ಉಳಿಯಿತು ಎಂದು ಹೇಳುತ್ತಾಳೆ. ಆಗ ಪಲ್ಲವಿ, ನೀನು
ನನ್ನ ಗೆಳತಿಯ ಜೀವನ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಎಂದು ಹೇಳುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಬಾಬಾ ಫಿಲಮ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದಾರೆ ಎಂದು ಹುಡುಕಿ ನೋಡಬೇಕು. ಹಾಕಿದ್ದಾರೆ